ಆ, ಇದೇ ಭಾನುವಾರದ ಪುರವಣಿಗೆಯಲ್ಲಿ ರಘುನಾಥ್ ಚಹಾ ಅವರ ನಿಜ ನಾಡೋಜ ಕರೀಂ ಖಾನ್. ರಘುನಾಥ್ ಚಹಾ ಅವರ ನಿಜ ನಾಡೋಜ ಕರೀಂ ಖಾನ್. ಗೋಕುಲಾಷ್ಟಮಿಗೂ ಇಮಾಮ್ ಸಾಬರಿಗೂ ಏನು ಸಂಬಂಧ ಎನ್ನುವ ಗಾದೆ ಮಾತಿಗೆ ಉತ್ತರದ ರೂಪದಲ್ಲಿ ನೋಡಬಹುದಾದ ವ್ಯಕ್ತಿತ್ವ ಎಸ್.ಕೆ. ಕರೀಂ ಖಾನ್ ಅವರು. ಈ ಸಂಬಂಧ ಇನ್ನೂ ಸ್ಪಷ್ಟವಾಗಬೇಕೆಂದರೆ ಸ್ವರ್ಣಗೌರಿ ಸಿನಿಮಾದ ನಟವರ ಗಂಗಾಧರ, ಉಮಾಶಂಕರು, ಜಯಗೌರಿ ಜಗದೀಶ್ವರಿ ಹಾಗೂ ನುಡಿಮನ ಶಿವಗಣ ಸಂಕೀರ್ತನ ಗೀತೆಗಳನ್ನು ಕೇಳಬೇಕು. ಎಲ್ಲಿ ಕರೀಂ ಖಾನ್, ಎಲ್ಲಿ ಉಮಾಶಂಕರ್, ಜಗದೀಶ್ವರಿ. ಆರೂವರೆ ದಶಕಗಳ ಹಿಂದೆ ತೆರೆಕಂಡ ವೈ.ಆರ್. ಸ್ವಾಮಿ ನಿರ್ದೇಶನದಲ್ಲಿ ರಾಜ್ಕುಮಾರ್ ಮುಖ್ಯ ಪಾತ್ರದಲ್ಲಿ ನಟಿಸಿದ ಸ್ವರ್ಣಗೌರಿ 1962ರಲ್ಲಿ ಸ್ವರ್ಣಗೌರಿ ಸಿನಿಮಾದ ಹಾಡುಗಳು ಕರೀಂ ಖಾನ್ ಅವರ ಹೆಸರನ್ನು ಕನ್ನಡ ಚಿತ್ರರಸಿಕರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿಸಿವೆ. ಆ ಗೀತೆಗಳು ಮಾತ್ರವಲ್ಲ ಸ್ವರ್ಣಗೌರಿ ಸಿನಿಮಾದ ಕತೆ, ಸಂಭಾಷಣೆಯು ಕರೀಂ ಖಾನ್ ಅವರದೇ. ಈಗಲೂ ಈ ಹಾಡುಗಳನ್ನು ಗುನುಗುವ ಅನೇಕರಿಗೆ ಅವುಗಳ ಕರ್ತೃ ಮುಸ್ಲಿಂ ಎನ್ನುವುದು ತಿಳಿದಿಲ್ಲ. ನಟವರ ಗಂಗಾಧರನಿಗೂ ಕರೀಂ ಖಾನನಿಗೂ ಇರುವ ನಂಟಿಗೆ 60ರ ದಶಕದಲ್ಲಿ ವಿಶೇಷ ಮಹತ್ವವೇನೂ ಇರಲಿಲ್ಲ. ಆದರೆ ವರ್ತಮಾನದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಅಂದಿನ ಘಟನೆ ವಿಶೇಷವಾಗಿ ಕಾಣಿಸುತ್ತದೆ. ಸೌಹಾರ್ದ ಬಣ್ಣಗಳನ್ನು ಪ್ರಜ್ಞಾಪೂರ್ವಕವಾಗಿ ಮಸುಕುಗೊಳಿಸುತ್ತಿರುವ ಸಂದರ್ಭದಲ್ಲಿ ಪರಧರ್ಮ ಪರವಿಚಾರಗಳ ಸೈರಣೆಯನ್ನು ಪ್ರತಿಪಾದಿಸುವ ಕನ್ನಡ ವಿವೇಕದ ಸಂಕೇತವಾದ ಕರೀಂ ಖಾನ್ರಂಥ ವ್ಯಕ್ತಿತ್ವಗಳನ್ನು ಪ್ರಜ್ಞಾಪೂರ್ವಕವಾಗಿ ಮತ್ತೆ ನೆನಪಿಸಿಕೊಳ್ಳಬೇಕಾಗಿದೆ. ಕರೀಂ ಖಾನ್ 1912ರಿಂದ 2006ರವರೆಗೆ ಇದ್ದವರು. ಅವರದು ಬಹುತ್ವ ಭಾರತವನ್ನು ಸಂಕೇತಿಸುವ ವ್ಯಕ್ತಿತ್ವ. ಕನ್ನಡ ಸಾಂಸ್ಕೃತಿಕ ಸಂದರ್ಭದಲ್ಲಿ ಜಾನಪದ ಜಂಗಮ ಎಂದು ಅವರನ್ನು ಗುರುತಿಸಲಾಗುತ್ತದೆ. ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರಕ್ಕೂ ಅವರಿಂದ ಅನನ್ಯ ಕೊಡುಗೆ ಸಂದಿದೆ. ಇದೆಲ್ಲದಕ್ಕೂ ಮುಖ್ಯವಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಖಾನ್ ಸಾಹೇಬರು ಭಾಗವಹಿಸಿದ್ದರು. ಹಲವು ಬಾರಿ ಜೈಲುವಾಸ ಅನುಭವಿಸಿದ್ದರು. ಗಾಂಧೀಜಿಯವರನ್ನು ಕಣ್ಣಾರೆ ಕಂಡಿದ್ದರು. ಅವರಿಂದ ಪ್ರಭಾವಿತರಾಗಿದ್ದರು. ಚಳವಳಿ ನಂಟಿನಿಂದಾಗಿ ಬ್ರಿಟಿಷ್ ಸರ್ಕಾರದಿಂದ ಕುಟುಂಬಕ್ಕೆ ಕಿರುಕುಳ ಆಗತೊಡಗಿತ್ತು. ಕರೀಂ ಖಾನ್ ಮನೆಯಿಂದ ಹೊರಬಂದರು, ಒಂಟಿಯಾದರು. ಹಾಸನ ಜಿಲ್ಲೆಯ ಸಕಲೇಶಪುರದ ಕರೀಂ ಖಾನ್ ಓದಿದ್ದು 8ನೇ ತರಗತಿಯವರೆಗೆ ಮಾತ್ರ. ಆದರೆ ಅವರ ಕಲಿಕೆಯ ಹಂಬಲಕ್ಕೆ ಮೇರೆಗಳೇ ಇರಲಿಲ್ಲ. ಕನ್ನಡ, ಸಂಸ್ಕೃತ, ಉರ್ದು ಹಾಗೂ ಹಿಂದಿಗಳಲ್ಲಿ ಪರಿಣಿತಿ ಗಳಿಸಿದರು. ಜನರ ಒಡನಾಟವೇ ಅವರ ಪಾಲಿಗೆ ಉನ್ನತ ಶಿಕ್ಷಣ, ರಂಗಭೂಮಿಯೇ ಅನುಭವ ಮಂಟಪ. ಮಲೆನಾಡಿನ ಪ್ರಕೃತಿಯ ಸಖ್ಯ ಅವರ ವ್ಯಕ್ತಿತ್ವದ ಮೇರೆಗಳನ್ನು ಹಿಗ್ಗಲಿಸಿತು. ಊರುಗಳನ್ನು ಸುತ್ತುವುದು, ಹಳ್ಳಿಗರೊಂದಿಗೆ ಒಡನಾಡುವುದು ಅವರಿಗೆ ಪ್ರಿಯವಾದ ಸಂಗತಿಯಾಗಿತ್ತು. ಆ ಅಲಿದಾಟದಲ್ಲಿ ಹಲವು ಜನಪದ ಗೀತೆಗಳನ್ನು ಸಂಗ್ರಹಿಸಿದರು. ಅವುಗಳನ್ನು ಪುಸ್ತಕಗಳಾಗಿ ಪ್ರಕಟಿಸಿ ಮಾರಾಟ ಮಾಡುವುದು ಅವರಿಗೆ ಜೀವನೋಪಾಯದ ದಾರಿಯೂ ಆಗಿತ್ತು. ಕರೀಂ ಖಾನ್ ತಮ್ಮ ಹಾಡುಗಾರಿಕೆಯಿಂದಾಗಿಯೂ ಜನರ ಪ್ರೀತಿ ಗಳಿಸಿದರು. ಸ್ವಾತಂತ್ರ್ಯ ಚಳವಳಿ ಹಾಗೂ ಕರ್ನಾಟಕ ಏಕೀಕರಣ ಚಳವಳಿ ಸಂದರ್ಭದಲ್ಲಿ ಜನಪದ ಗೀತೆಗಳು ಅವರಿಗೆ ಹೋರಾಟದ ಹಾಡುಗಳಾಗಿ ಒದಗಿ ಬಂದಿದ್ದವು. ಹಳ್ಳಿಗಳಲ್ಲಿ ಮರದ ಕೆಳಗೆ ನಿಂತು ಅವರು ಹಾಡತೊಡಗಿದ್ದರೆ ಜನರು ನೆರೆಯುತ್ತಿದ್ದರಂತೆ. ಹೆಣ್ಣು ಒಪ್ಪಿಸುವ ಹಾಡುಗಳಿಗೆ ಕೇಳುಗರು ಅನಿಗಣ್ಣಾಗುತ್ತಿದ್ದರಂತೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ವಸಂತ ಮಹೋತ್ಸವದ ಸಂದರ್ಭದಲ್ಲಿ ಕರೀಂ ಖಾನರ ಹಾಡುಗಳನ್ನು ಕೇಳಿ ಭಾವುಕರಾದ ಮಾಸ್ತಿ, ಇನ್ನು ಕೆಲವು ನಿಮಿಷ ನೀವು ಹಾಡುವುದನ್ನು ಮುಂದುವರಿಸಿದರೆ ಅತ್ತು ಬಿಡುತ್ತಿದ್ದೆ ಎಂದಿದ್ದರಂತೆ. ಧಾರವಾಡದ ಲೋಕಮಿತ್ರ ಪತ್ರಿಕೆಯ ಸಂಪಾದಕರಾಗಿದ್ದ, ಸ್ವಲ್ಪ ಸಮಯ ಕೆಲಸ ಮಾಡುವ ಮೂಲಕ ಪತ್ರಕರ್ತರಾಗಿಯೂ ಕರೀಂ ಖಾನ್ ಕೆಲಸ ಮಾಡಿದ್ದಾರೆ. ಮುಂಬೈನಲ್ಲಿ ರಾಯಲ್ ಇಂಡಿಯನ್ ನೇವಿ ಹೆಸರಿನ ಸಂಸ್ಥೆಯಲ್ಲಿ ವೈರ್ಲೆಸ್ ವರ್ತಮಾನ ಕಳಿಸುವ ಉದ್ಯೋಗಿಯಾಗಿ ದುಡಿದಿದ್ದಾರೆ. ಆದರೆ ಎಲ್ಲಿಗೆ ಹೋದರೂ ಕರ್ನಾಟಕದ ಮುರಳಿಯ ಕರೆ ಅವರನ್ನು ಕಾಡುತ್ತಲೇ ಇತ್ತು. ಮೋಹನ್ ಮುರಳಿಯ ಕರೆ ಅವರನ್ನು ಕಾಡುತ್ತಲೇ ಇತ್ತು. ಜೀವನೋಪಾಯದ ಹುಡುಕಾಟ ಕರೀಂ ಖಾನ್ ಅವರನ್ನು ಚಿತ್ರರಂಗಕ್ಕೂ ಕರೆತಂದಿತ್ತು. ಮದ್ರಾಸ್ನಲ್ಲಿ ಸುಮಾರು 1 ದಶಕಗಳ ಕಾಲ ನೆಲೆಸಿ ಅನೇಕ ಸಿನಿಮಾಗಳಿಗೆ ಸಾಹಿತ್ಯ ರಚಿಸಿದರು. ಜಾನಪದ ಕ್ಷೇತ್ರದ ಸಖ್ಯ ಸಿನಿಮಾ
ಸಿನಿಮಾ ಸಾಹಿತ್ಯ ರಚಿಸುವಲ್ಲಿ ಅವನಿಗೆ ನೆರವಿಗೆ ಬಂತು. ಆದರೆ ಸಿನಿಮಾ ರಂಗದಲ್ಲಿ ಅವರು ಕೊನೆಯವರೆಗೂ ಉಳಿಯಲಿಲ್ಲ. ಸರಳತೆಯನ್ನು ಮೌಲ್ಯವನ್ನಾಗಿಸಿಕೊಂಡಿದ್ದ ಅವರಿಗೆ ಸಿನಿಮಾ ರಂಗದ ಕೃತಕತೆ ಸಹಜವಾಗಿಯೇ ಕಸಿವಿಸಿ ಬೇಸರ ಉಂಟು ಮಾಡುವಂತಿತ್ತು. ಹಾಗಾಗಿ ಚಿತ್ರರಂಗದಿಂದ ನಿಧಾನವಾಗಿ ದೂರವಾದರು. ಭಾರತೀಯ ಸೇವಾದಳ ಕರೀಂ ಖಾನ್ ಅವರಿಂದ ಪುಷ್ಟಿಗೊಂಡಿರುವ ಸಂಸ್ಥೆ. ಅಲ್ಲಿನ ಜಾತ್ಯತೀತ ಪರಿಸರ ಅವರ ಮನಸ್ಸಿಗೆ ಹೊಂದುವಂತಿತ್ತು. ಸ್ವಾತಂತ್ರ್ಯ ನಂತರ ಸೊರಗಿದ್ದ ಸೇವಾದಳಕ್ಕೆ ಹೊಸ ಚೈತನ್ಯ ನೀಡುವ ಖಾನ್ ಸಾಹೇಬರು ಶ್ರಮಿಸಿದರು. ಅಲ್ಲಿ ತರಬೇತಿ ಪಡೆದವರನ್ನು ವ್ಯಾಯಾಮ ಶಿಕ್ಷಕರಿಗೆ ನೇಮಿಸಬೇಕೆಂಬ ವ್ಯವಸ್ಥೆ ಕೂಡ ಜಾರಿಯಾಗಿ ಹಲವರಿಗೆ ಉದ್ಯೋಗ ದೊರೆಯುವಂತಾಯಿತು. ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದ ಅವರು ಗಿರಿಜನ ಸಂಸ್ಕೃತಿಯ ಅಧ್ಯಯನ ಹಾಗೂ ಅವರ ಕಲೆಗಳ ದಾಖಲಾತಿಗೆ ಹೆಚ್ಚಿನ ಒತ್ತು ನೀಡಿದರು. ಕರೀಂ ಖಾನ್ರ ಬರವಣಿಗೆ ವಿಫಲವಾಗಿದ್ದರೂ ಪ್ರಕಟಣೆಗೊಂಡಿರುವುದು ಕೆಲವು ಕೃತಿಗಳನ್ನೇ. ನಿಹಾರ್ ಅಂದರೆ ಕಥಾ ಸಂಕಲನ, ನಿಹಾರ್ ಅಂದರೆ ಕಥೆಗಳು, ಬಲಿದಾನ್ ಹುಸೇನ್, ಮಾತೃಶಾಪ ಕಾದಂಬರಿಗಳು, ಬಲಿದಾನ್ ಹುಸೇನ್ ಮತ್ತು ಮಾತೃಶಾಪ ಕಾದಂಬರಿಗಳು ಅವರ ಜನಪ್ರಿಯ ಕೃತಿಗಳು. ಮಹಾಪ್ರಭು, ಮಾಗಡಿ ಕೆಂಪೇಗೌಡ, ಶ್ರೀಕೃಷ್ಣ ಲೀಲೆ ಸೇರಿದಂತೆ ಹಲವು ನಾಟಕಗಳನ್ನು ರಚಿಸಿದರು. ಅನುವಾದಗಳಲ್ಲೂ ತೊಡಗಿಕೊಂಡಿದ್ದರು. ನಾಡೋಜ ಅವರಿಗೆ ಸಂದ ಗೌರವಷ್ಟೇ ಅಲ್ಲ, ಸಾಧನೆ ವ್ಯಕ್ತಿತ್ವದ ದೃಷ್ಟಿಯಿಂದಲೂ ಅವರು ನಿಜ ನಾಡೋಜ. ಬದುಕಿನುದ್ದಕ್ಕೂ ಸೃಜನಶೀಲ ಹುಡುಕಾಟಗಳಲ್ಲಿ ತೊಡಗಿಕೊಂಡಿದ್ದ ಕರೀಂ ಖಾನ್ ಬದುಕಿನ ಅತಂತ್ರ ಪರಿಸ್ಥಿತಿಯ ಕಾರಣದಿಂದಲೋ ಏನೋ ಅವಿವಾಹಿತರಾಗಿಯೇ ಉಳಿದರು. ಆದರೆ ಅವರು ಬಿಟ್ಟು ಹೋದ ಮೌಲ್ಯಗಳು, ಅವರ ವ್ಯಕ್ತಿತ್ವದ ಚೆಲುವಿನಂಥ ಹಾಡುಗಳು ಅವರ ನೆನಪುಗಳನ್ನು ಉಳಿಸಿವೆ. ಕರೀಂ ಖಾನರು 2006ರಲ್ಲಿ ನಿಧನರಾದರು. ಅವರು ನಿಧನರಾಗಿ ಜುಲೈ 29ಕ್ಕೆ 20 ವರ್ಷ ತುಂಬುತ್ತಿದೆ. ಆದರೆ ಸರ್ವ ಜನಾಂಗದ ಶಾಂತಿಯುತ ಊಟದಲ್ಲಿ ಕರೀಂ ಖಾನ್ರ ನೆನಪು ನವನವೀನ. ಕರೀಂ ಖಾನರು 2006ರಲ್ಲಿ ನಿಧನರಾದರು. ಅವರು ನಿಧನರಾಗಿ ಜುಲೈ 29ಕ್ಕೆ 20 ವರ್ಷ ತುಂಬುತ್ತಿದೆ. ಆದರೆ ಸರ್ವ ಜನಾಂಗದ ಶಾಂತಿಯುತ ಊಟದಲ್ಲಿ ಕರೀಂ ಖಾನ್ರ ನೆನಪು ನವನವೀನ.